ಎಲ್ರಿಗೂ ನಮಸ್ಕಾರ. ಒಂದು ಚಿಕ್ಕ ವಿಡಿಯೋ ಇದೆ. ಎಲ್ಲರೂ ದಯವಿಟ್ಟು ಇದನ್ನು ಶೇರ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಏಕೆ ಅಂತಂದರೆ, ಒಕ್ಕಲಿಗರ ಸಂಘ ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕಂತಹ ಒಂದು ನಿರ್ಧಾರ ಏನಪ್ಪ ಅಂತಂದರೆ, ಎಲ್ಲ ಸಮುದಾಯದ ಹೆಣ್ಣು ಮಕ್ಕಳಿಗೆ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಉಚಿತವಾದ ಹೆರಿಗೆ ಸೌಲಭ್ಯವನ್ನು ಕಲ್ಪಿಸಿದೆ. ಸಾಮಾನ್ಯ ಹೆರಿಗೆ ಹಾಗೂ ಸಿಸೇರಿಯನ್ ಹೆರಿಗೆ, ಎಲ್ಲ ತರಹದ ಕಾಂಪ್ಲಿಕೇಶನ್ ಇರ್ತಕ್ಕಂಥ ಹೆರಿಗೆಗಳನ್ನ ಉಚಿತವಾಗಿ ಎಲ್ಲ ಸಮುದಾಯದ ಮಕ್ಕಳಿಗೂ ಉಚಿತವಾಗಿ ಮಾಡಬೇಕು ಅಂತಕ್ಕಂತಹ ಒಂದು ನಿರ್ಧಾರ ಕೈಗೊಂಡಿರೋದು ತುಂಬ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಷಯ ಹಾಗೂ ಸ್ವಾಗತಾರ್ಹ ವಿಷಯ ಅಂತ ಅಂದ್ಕೊಂಡಿದ್ದೀನಿ. ಕಳೆದ ಒಕ್ಕಲಿಗರ ಸಂಘ ಚುನಾವಣೆ ನಂತರ ನಡೆದ ಬೆಳವಣಿಗೆಯಲ್ಲಿ ಮೊದಲನೇ ಬಾರಿಗೆ ಉಮಾಪತಿ ಶ್ರೀನಿವಾಸ್ ಗೌಡರು ಕೆಂಪೇಗೌಡ ಆಸ್ಪತ್ರೆಯ ಮುಖ್ಯಸ್ಥರಾಗಿ ನೇಮಕಗೊಂಡಾಗ ಕೆಂಪೇಗೌಡ ಆಸ್ಪತ್ರೆಯ ಹಲವಾರು ಅಭಿವೃದ್ಧಿ ಮಾಡೋದಕ್ಕೆ ಮುಂದಾದರು. ಅದನ್ನು ಅಭಿವೃದ್ಧಿ ಸಹ ಸ್ವಲ್ಪ ಮಾಡಿದ್ರು. ನಂತರ ಮಧ್ಯ ಸ್ವಲ್ಪ ಹಲವಾರು ಕಾರಣಗಳಿಂದ ಅವರು ಆ ಒಂದು ಹುದ್ದೆನ ಬಿಡಬೇಕಾಯಿತು. ಮತ್ತೆ ಬಂದ ಬಾಲಣ್ಣವರ ಈ ಒಂದು ಸಂಘ, ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿ ಏನಿದೆ, ರಘುಗೌಡ ಅವ್ರನ್ನ ಕೆಂಪೇಗೌಡ ಆಸ್ಪತ್ರೆಯ ಒಂದು ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ಅವರು ಇವರ ಎಲ್ಲ ಕಾರ್ಯಕಾರಿ ಸಮಿತಿಯವರ ತೀರ್ಮಾನದಂತೆ ಹೆಣ್ಣು ಮಕ್ಕಳಿಗೆ ಉಚಿತವಾದ ಹೆರಿಗೆ ಸೌಲಭ್ಯವನ್ನು ಕೊಟ್ಟಿರೋದು ಕೂಡ ನಮ್ಮೆಲ್ಲರಿಗೂ ಒಕ್ಕಲಿಗರಿಗೆ ಹೆಮ್ಮೆ ತರ್ತಕ್ಕಂಥ ವಿಷಯ. ಯಾಕೆ ಅಂತಂದರೆ, ಕಾಲದಿಂದನೂ ಒಕ್ಕಲಿಗರು ಎಲ್ಲ ಸಮುದಾಯದ ಎಲ್ಲ ಜಾತಿಯವರ ಒಂದು ವಿಶ್ವಾಸದಿಂದನೇ ಜೊತೆಯಲ್ಲಿ ಬೆಳ್ಕೊಂಡು ಬಂದಿರತಕ್ಕಂಥ ಒಕ್ಕಲಿಗರ ಸಮುದಾಯ. ಇದ್ರ ಬಗ್ಗೆ ನಾವು ಎರಡು ಮಾತೇ ಹೇಳೋಗಿಲ್ಲ. ಖಂಡಿತವಾಗ್ಲೂ ಇಂತಹ ಒಂದು ಸೌಲಭ್ಯವನ್ನು ಸಾರ್ವಜನಿಕರಿಗೆ ನೀಡಿರ್ತಕ್ಕಂತಹ ಕೆಂಪೇಗೌಡ ಆಸ್ಪತ್ರೆಯ ಆಡಳಿತ ಮಂಡಳಿ ಹಾಗೂ ಒಕ್ಕಲಿಗರ ಸಂಘದ ಆಡಳಿತ ಮಂಡಳಿ ಎಲ್ರಿಗೂ ಕೂಡ ನಾನು ಎಲ್ಲ ಸಮುದಾಯದ ಪರವಾಗಿ, ಹೆಣ್ಣು ಮಕ್ಕಳ ಪರವಾಗಿ ಒಂದು ವಂದನೆಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಅವರಿಗೆ. ಖಂಡಿತ ಇಂತಹ ಹಲವಾರು ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಒಕ್ಕಲಿಗರ ಸಂಘಕ್ಕೆ ಅಂಟಿದಂತಹ ಶಾಪವನ್ನು ನೀವು ತೊಡೀತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುಕೂಲಗಳನ್ನ ಸಾರ್ವಜನಿಕರಿಗೆ ನೀಡೋಣ. ವಿಶೇಷವಾಗಿ ಎಲ್ಲ ಸಮುದಾಯದವ್ರಿಗೂ ಕೂಡ ಆಸ್ಪತ್ರೆಯಲ್ಲಿ 25% ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ. ಉಮಾಪತಿ ಶ್ರೀನಿವಾಸ್ ಅವ್ರ ಕಾಲದಲ್ಲಿ ಎಲ್ಲ ಸಮುದಾಯದ ಜನರಿಗೆ 25% ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. ಮತ್ತು ಒಕ್ಕಲಿಗರ ಸಂಘದ ಕಾರ್ಡ್ ಇರೋರಿಗೂ ಕೂಡ ಎಲ್ಲ ತಪಾಸಣೆ ಏನೇನು ಮಾಡ್ಕೊತಾರೆ ಅದಕ್ಕೂ ಕೂಡ 25% ಸೇರಿಸಿ ಡಿಸ್ಕೌಂಟನ್ನು ಕೊಟ್ಟಿರ್ತಾರೆ. ಈ ಅನುಕೂಲನ ಸಾರ್ವಜನಿಕರು ಕೆಂಪೇಗೌಡ ಆಸ್ಪತ್ರೆಗೆ ಬರೋದ್ರ ಮುಖಾಂತರ ಪಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ವಿನಂತಿಸ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ.